Hi guys, welcome back to our channel Ranchita Gowda Lifestyle Diary. This is my second vlog. ಫಸ್ಟ್ ನಮ್ಮ 3 ವಿಡಿಯೋ ಮಾಡಿದ್ದೆ, ನೀವು ನೋಡಿಲ್ಲ ಅಂದರೆ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಿದ್ರೆ ಅದನ್ನು ನೋಡ್ಕೊಂಡು ಬನ್ನಿ, ಇದು ಹೇಗಿದೆ ಅಂತ ಹೇಳಿ. ಅದೇ ಇದು ಸೆಕೆಂಡ್ ವ್ಲಾಗ್. ಇವತ್ತು ಇಲ್ಲಿ ನಾನು ಆಫೀಸ್ ಟೂರ್ ಮಾಡ್ತಿಲ್ಲ, ಬಟ್ ನನ್ನ ಕೆಲಸದ ಬಗ್ಗೆ ಹೇಳೋಣ ಅಂತ ಬಂದೆ. ಸೊ ನಾನು ಒಂದು ಪುಟ್ಟ ಕೆಲಸ ಮಾಡ್ತಿದ್ದೀನಿ. ಅದೇನಪ್ಪ ಅಂದರೆ ಒಂದು ಚಿಕ್ಕ ಅಕೌಂಟೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಕಾಯಕವೇ ಕೈಲಾಸ ಅಂತ ಹೇಳಿ ಕೂತ್ಕೊಂಡು ತಿಂದೆ ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡು ವರ್ಕ್ ಮಾಡ್ತಿರೋದು. ಆಮೇಲೆ ಇನ್ನೊಂದು, ನೀವು ಕೆಲಸ ಮಾಡಬೇಕಾದ್ರೆ ಅಥವಾ ನಿಮ್ಮ ಸ್ಯಾಲ್ರಿ ಬಗ್ಗೆ ಕೇವಲವಾಗಿ ನೋಡೋದಿರ್ಬೋದು, ಹಂಸೋದಿರ್ಬೋದು, ತುಂಬ ನಡೆಯುತ್ತೆ ಲೈಫಲ್ಲಿ. ಕಂಪ್ಯಾರಿಸನ್ ಮಾಡೋದಿರ್ಬೋದು, ಅವ್ರಿಗೆ ಇಷ್ಟು ಇವ್ರಿಗಷ್ಟು ಅಂದ್ಕೊಂಡು. ಸೊ ಈ ಥರ ಏನಾದರೂ ರಿಲೇಟೆಡ್ ಯಾವುದಾದ್ರೂ ಕಹಿ ಘಟನೆ ನಿಮ್ಮ ಲೈಫಲ್ಲಿ ಆಗಿದ್ದರೆ ಕಮೆಂಟ್ ಮಾಡಿ ನನ್ನ ಜೊತೆ ಹಂಚ್ಕೊಳ್ಳಿ. ನಿಮಗೂ ಕೂಡ ಆ ನೋವು ರಿಲೀಫ್ ಆಗುತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಯಾವ ಕೆಲಸನೂ ಚಿಕ್ಕದಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ, ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡಿ. ಅವಕಾಶಗಳು ಸಿಕ್ಕಿರುತ್ತೆ ಕೆಲವೊಬ್ಬರಿಗೆ, ಕೆಲವೊಬ್ಬರಿಗೆ ಅವಕಾಶಗಳು ಸಿಕ್ಕಿರಲ್ಲ ಅಷ್ಟೇ. ಎಲ್ಲರಲ್ಲೂ ಕೂಡ ಕೆಪಾಸಿಟಿ ಇರುತ್ತೆ, ಬಟ್ ಲಕ್ಕಿ ನೀವೆಷ್ಟು ಲಕ್ಕಿ, ನಿಮಗೆ ಎಷ್ಟು ಈ ಕೆಲಸ ವಿಚಾರದಲ್ಲಿ ಪ್ರಾಬ್ಲಮ್ಸ್ಗಳಾಗಿದೆ, ನೋವಾಗಿದೆ, ಈಗ ಅದು ಓಕೆನಾ, ಎಲ್ಲ ಕಮೆಂಟ್ ಮಾಡಿ. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ನನ್ನ ಚಾನಲ್ ಆಗಿರೋದ್ರಿಂದ ನನ್ನ ಬಗ್ಗೆ ಇನ್ನೆಷ್ಟು ತಿಳ್ಕೊಂಡ್ರೆ ನೆಕ್ಸ್ಟು ನಾನು ಕನೆಕ್ಟ್ ಆಗೋದಕ್ಕೆ, ವಿಡಿಯೋಸ್ಗಳು ನೋಡೋದಕ್ಕೆ, ಅದಕ್ಕೆ ನೀವು ಸ್ಪಂದಿಸೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ಸ್ ವೈ ನನ್ನ ಇಂಟ್ರೊಡಕ್ಷನ್ ಪೂರ್ತಿಯಾಗಿ ನಿಮಗೆ ಹೇಳ್ತಿರೋದು. ಹಾಗೆ ನನಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಆಫ್ಟರ್ ಇಂಟ್ರೊಡಕ್ಷನ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ತೀನಿ. ಥ್ಯಾಂಕ್ ಯು. ಲಾಸ್ಟ್ ವಿಡಿಯೋ ನೋಡಿದರೆ ಕಮೆಂಟ್ ಹಾಕಿ, ಜೊತೆಗೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋಗೂ ಕೂಡ ಕಮೆಂಟ್, ಲೈಕ್, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಇದು ನಾನು ಕೂತ್ಕೊಳ್ಳೋ ಜಾಗ. ಆ್ಯಂಡ್ ಇನ್ನೊಂದು, ನೀವು ಯಾವ ಊರಿಂದ ವಿಡಿಯೋನ ನೋಡ್ತಿದ್ದೀರಾ, ಹಾಗೆ ನೀವೇನು ಕೆಲಸ ಮಾಡ್ತಿದ್ದೀರ, ಎರಡನ್ನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕೆಲಸ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಒಂದಲ್ಲ ಒಂದು ಮಾಡ್ತಿರ್ತೀರ, ಮನೆ ಕೆಲಸ ಆಗ್ಬೋದು, ಅದು ಈಸಿ ಟಾಸ್ಕ್ ಅಲ್ಲ, ಅದು ಕೆಲಸ ಕೂಡ. ಏನಿರುತ್ತೋ ಅದನ್ನು ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲಾಟ್ಸ್ ಆಫ್ ಲವ್.